ಏಯ್, ಅವನಿಗೆ ಹೋಗಿ ಹೀರೋ ಪಾರ್ಟ್ ಕೊಟ್ಟಿದ್ದೆಲ್ಲ ನಾನು ಮಾಡೋಕ್ಕಾಗ್ತಿರ್ಲಿಲ್ವಾ ಅಂತ ಅಣ್ಣ ಅವರ ಬಗ್ಗೆ ಯಾರು ಹೇಳಿದರು? ನಿನಗೆ ಬೇಕಾದವನು ಅಂತ ಕಾಲು ಕೆಳಗೆ ತೂರ್ತೀಯಲ್ಲ ಅಂತ ಭಗವಾನ್ ಅವರ ಮೇಲೆ ಅಪವಾದ ಮಾಡಿದ್ಯಾರು? ನಿನಗಿಷ್ಟ ಇದ್ದರೆ ಸಿನಿಮಾ ಮಾಡು, ಇಲ್ಲ ಅಂದರೆ ಹೋಗ್ತಾ ಇರು ಅಂತ ಭಗವಾನ್ ಅವರು ಕೋಪಗೊಂಡಿದ್ದೇಕೆ? ಈ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಳೋಣ ಇವತ್ತಿನ ದಂತಕಥೆಯಲ್ಲಿ. ಸ್ನೇಹಿತರೆ, ದೊರೆ ಭಗವಾನ್ ಅವರ ಜೋಡಿ ಕನ್ನಡ ಚಿತ್ರರಂಗಕ್ಕೆ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವರ ಹೆಸರಿನಲ್ಲಿ ತುಂಬ ಉತ್ತಮವಾದ ಚಿತ್ರಗಳು ಬಂದಿವೆ. ಭಗವಾನ್ ಅವರು ಸಂಧ್ಯಾರಾಗ ಅಂತ ಒಂದು ಸಿನಿಮಾದಿಂದ ಅವರು ಡೈರೆಕ್ಷನ್ ಡೆಬ್ಯೂಟ್ ಮಾಡ್ತಾರೆ. ಈ ಸಿನಿಮಾ ನಂತರ ಸಿನಿಮಾ ರಂಗದಲ್ಲಿ ಅವರಿಗೆ ಬಹಳಷ್ಟು ಸಹಾಯ ಮಾಡಿರುವಂಥ ನರಸಿಂಹಮೂರ್ತಿ ಅನ್ನೋರು ನನಗೋಸ್ಕರ ಇನ್ನೊಂದು ಸಿನಿಮಾ ಮಾಡಿಕೊಡಿ ಅಂತ ಕೇಳ್ತಾರೆ. ಇನ್ನೊಂದು ಸಿನಿಮಾ ಮಾಡಿಕೊಟ್ಟು ಹೇಗಾದರೂ ಮಾಡಿ ನನ್ನ ಮನೆಯನ್ನು ಉಳಿಸ್ಕೊಡಿ ಅಂತ ಕೇಳ್ಕೊಡ್ತಾರೆ. ಭಗವಾನ್ ಅವರಿಗೆ ನರಸಿಂಹಮೂರ್ತಿಯವರು ಒಂಥರ ಗುರುಗಳ ಸ್ಥಾನದಲ್ಲಿದ್ದಂಥವ್ರು. ಇಲ್ಲ ಅನ್ನೋಕ್ಕಾಗಲ್ಲ, ಸರಿ ಅಂತ ಸಿನಿಮಾ ಮಾಡೋಕ್ಕೆ ಒಪ್ಕೊಳ್ತಾರೆ. ರಾಜದುರ್ಗದ ರಹಸ್ಯ ಅಂತ ಸಿನಿಮಾವನ್ನು ಮಾಡ್ತಾರೆ. ಈ ಸಿನಿಮಾ ತುಂಬ ಯಶಸ್ವಿ ಆಗುತ್ತೆ. ಈ ಸಿನಿಮಾದ ಒಂದು ಯಶಸ್ಸಿನಿಂದ ನರಸಿಂಹಮೂರ್ತಿಯವರಿಗೂ ತುಂಬ ಸಹಾಯ ಆಗುತ್ತೆ. ಆದರೆ ಈ ಸಿನಿಮಾದ ಒಂದು ಯಶಸ್ಸಿನ ಗುಂಗಲ್ಲಿ ನರಸಿಂಹಮೂರ್ತಿಯವರು ಒಂದು ಸಣ್ಣ ಮಾತನ್ನು ಹೇಳಿಬಿಡ್ತಾರೆ. ಅದು ಅವ್ರ ಯೋಗ್ಯತೆಗೆ ತಕ್ಕದಂಥ ಮಾತಲ್ಲ. ಈ ಮಾತಿನಿಂದ ದೊರೈ ಮತ್ತು ಭಗವಾನ್ ಅವರಿಗೆ ತುಂಬ ಬೇಜಾರಾಗುತ್ತೆ. ಈ ಘಟನೆ ಆದ ನಂತರ ದೊರೆಯವರು ಭಗವಾನ್ ಅವರ ಹತ್ರ ಇನ್ನು ಮುಂದೆ ಸಿನಿಮಾ ಅಂತ ಮಾಡಿದ್ರೆ ನಮಗೋಸ್ಕರ ಮಾಡೋಣ, ಬೇರೆಯವ್ರಿಗೋಸ್ಕರ ಯಾವುದೇ ಸಿನಿಮಾ ಮಾಡೋದು ಬೇಡ ಅಂತ ಹೇಳ್ತಾರೆ. ಭಗವಾನ್ ಅವರಿಗೂ ಅದೇ ರೀತಿ ಅನ್ನಿಸ್ತಾ ಇರುತ್ತೆ. ಸಿನಿಮಾ ರಂಗದಲ್ಲಿ ಎಷ್ಟೇ ಆತ್ಮೀಯರಾಗಿರಲಿ, ನಾವು ಬೇರೆಯವ್ರಿಗೋಸ್ಕರ ಸಿನಿಮಾ ಮಾಡೋದು ಬೇಡ, ನಮಗೋಸ್ಕರ ನಾವೇ ಪ್ರೊಡಕ್ಷನ್ ಮಾಡಿ ಸಿನಿಮಾವನ್ನು ಮಾಡೋಣ ಅಂತ ಅವರು ಕೂಡ ಈ ಮಾತಿಗೆ ಸಹಮತಿಯನ್ನು ಕೊಡ್ತಾರೆ. ಸರಿ, ಮುಂದಿನ ಸಿನಿಮಾ ಮಾಡಿದ್ರೆ ತಾವೇ ಮಾಡೋದು ಅಂತ ಡಿಸೈಡ್ ಮಾಡಿಕೊಂಡ್ರು. ಆದರೆ ಇಲ್ಲಿರೋ ಸಮಸ್ಯೆ ಏನಂದರೆ, ದೊರೆಯವ್ರ ಹತ್ರ ಆಗಲಿ ಅಥವಾ ಭಗವಾನ್ ಅವ್ರ ಹತ್ರ ಆಗಲಿ ಸಿನಿಮಾ ಮಾಡುವಷ್ಟು ಹಣ ಇರಲ್ಲ. ಬಂಡವಾಳ ಇಲ್ಲದೆ ಹೇಗೆ ಸಿನಿಮಾ ಮಾಡ್ತಾರೆ? ಆದರೆ ಈ ಸಮಯದಲ್ಲಿ ದೊರೆಯವರು ಅವರ ಭಾವನವ್ರ ಹತ್ರ ಹಣ ಸಹಾಯ ಕೇಳ್ತಾರೆ. ಅವ್ರ ಭಾವ ಅವರು ರಿಯಲ್ ಎಸ್ಟೇಟಲ್ಲಿ ವ್ಯವಹಾರ ಮಾಡ್ತಿರುವಂಥವ್ರು. ಹೀಗಾಗಿ ಅವ್ರ ಹತ್ರ ಹಣ ಇರುತ್ತೆ ಅಂತ ದೊರೆಯವರು ಅವ್ರ ಹತ್ರ ಸಹಾಯ ಕೇಳ್ತಾರೆ. 25,000 ರೂಪಾಯಿದು ಒಂದು ವ್ಯವಸ್ಥೆ ಮಾಡಿಕೊಡಿ, ನಾವು ಸಿನಿಮಾ ಮಾಡ್ತೀವಿ ಅಂತ ಕೇಳಿರ್ತಾರೆ. ಅವರ ಭಾವನವರು ಈ ಒಂದು ಬೇಡಿಕೆಗೆ ಒಪ್ಪಿಕೊಡ್ತಾರೆ. ಆದರೆ ಮೊದಲಿಗೆ ಅವರು 15,000 ರೂಪಾಯಿ ಕೊಟ್ಟು ನೀವು ಸಿನಿಮಾ ಕೆಲಸ ಆರಂಭ ಮಾಡಿ, ನಂತರ 10,000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾರೆ. ಆಗ ದೊರೆಯವರು ಇದೆಲ್ಲ ಆಗಲ್ಲ, ನೀವು ಕೊಟ್ಟಿರೋ 15,000ದಲ್ಲಿ ನಾವು ಸಿನಿಮಾ ಕೆಲಸ ಆರಂಭ ಮಾಡಿಕೊಂಡು ನಂತರ ಹಣಕಾಸಿನ ಸಮಸ್ಯೆ ಆದರೆ ಏನು ಮಾಡೋದು? ಅಲ್ಲಿವರೆಗೆ ಮಾಡಿರೋ ಕೆಲಸನೂ ವೇಸ್ಟು, ಸಿನಿಮಾನೂ ಹೊರಗೆ ಬರಲ್ಲ, ಎಲ್ಲರಿಗೂ ಲಾಸೇ. ಅದರ ಬದಲು ಉಳಿದಿರೋ 10,000 ರೂಪಾಯಿನೂ ಕೊಡಿ, 25,000 ರೂಪಾಯಿ ಕೈ ಸಿಕ್ಕಿದ ಮೇಲೆ ಸಿನಿಮಾ ಕೆಲಸ ಆರಂಭ ಮಾಡ್ತೀವಿ ಅಂತ ಹೇಳ್ತಾರೆ. ಇದಾಗಿ ಒಂದು ತಿಂಗಳ ನಂತರ ದೊರೆಯವರ ಭಾವ ಅವರು ಉಳಿದ 10,000 ರೂಪಾಯಿ ವ್ಯವಸ್ಥೆಯನ್ನು ಮಾಡ್ತಾರೆ. ಇದಾದ ನಂತರ ದೊರೆಯವರ ಹತ್ರ 25,000 ರೂಪಾಯಿ ಬಂಡವಾಳ ಅವರ ಹೊಸ ಸಿನಿಮಾಗೆ ರೆಡಿಯಾಗಿರುತ್ತೆ. ಈ ಒಂದು 25,000 ರೂಪಾಯಿಂದ ಇವರು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಜೇಡ್ರ ಬಲೆ ಸಿನಿಮಾನ. ನಿಮಗೆಲ್ಲ ಗೊತ್ತೇ ಇದೆ, ಜೇಡ್ರ ಬಲೆ ಸಿನಿಮಾ ಕನ್ನಡದಲ್ಲಿ ಬಾಂಡ್ ಸ್ಟೈಲ್ನಲ್ಲಿ ಬಂದಿರುವಂತಹ ಮೊದಲ ಸಿನಿಮಾ. ಡಾಕ್ಟರ್ ನೋ ಅನ್ನೋ ಒಂದು ಬಾಂಡ್ ಸೀರೀಸ್ನ ಸಿನಿಮಾದ ರಿಮೇಕು ಈ ಸಿನಿಮಾ. ಈ ಸಿನಿಮಾವನ್ನು ಮಾಡಬೇಕು ಅಂತ ಅಂದ್ಕೊಂಡಾಗ ಆರಂಭದಲ್ಲಿ ದೊರೆ ಭಗವಾನ್ ಅವರಿಗೆ ಭಾಳಷ್ಟು ಕಷ್ಟಗಳೆದುರಾಗ್ತವೆ. ಸ್ವತಃ ಡಾಕ್ಟರ್ ರಾಜ್ಕುಮಾರ್ ಅವರೇ ಈ ಸಿನಿಮಾ ಮಾಡೋಕ್ಕೆ ಅಷ್ಟು ಇಂಟ್ರೆಸ್ಟ್ ತೋರಿಸಲ್ಲ. ಆರಂಭದಲ್ಲಿ ಏನು ನವಿಲ್ ನೋಡಿಕೊಂಡು ಕೋಗಿಲೆ ಪುಕ್ಕ ಹಾಕ್ಕೊಂಡಂಗಾಯಿತು, ಇಂಗ್ಲೀಷ್ ಸಿನಿಮಾನ ತಂದು ಕನ್ನಡದಲ್ಲಿ ಮಾಡ್ತೀನಿ ಅಂತ ಹೇಳ್ತಿದ್ದೀರಲ್ಲ, ನಿಮಗೇನಾದ್ರು ತಲೆ ಇದೆಯಾ ಅಂತ ಕೇಳಿರ್ತಾರೆ. ಭಗವಾನ್ ಅವರು ಇದನ್ನೇ ಚಾಲೆಂಜ್ ಆಗಿ ತಗೊಂಡು ಸಿನಿಮಾಗೆ ಬೇಕಾದಂತಹ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ತಾರೆ. ಒಂದು ಹಂತದಲ್ಲಿ ಈ ಸಿನಿಮಾದ ಬಗ್ಗೆ ಇವರು ತುಂಬ ಸೀರಿಯಸ್ ಆಗಿದ್ದಾರೆ ಅಂತ ಗೊತ್ತಾದಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಈ ಒಂದು ಸಿನಿಮಾ ಸಿದ್ಧತೆಗೆ ಬೇಕಾದಂತಹ ಎಲ್ಲ ಒಂದು ತಯಾರಿಯನ್ನು ಮಾಡ್ಕೊಳ್ಳೋಕ್ಕೆ ಆರಂಭ ಮಾಡ್ತಾರೆ. ಅವರು ಎಷ್ಟರ ಮಟ್ಟಿಗೆ ಈ ಒಂದು ಸಿನಿಮಾದ ಬಗ್ಗೆ ಆಸಕ್ತಿ ವಹಿಸಿದ್ರು ಅಂದರೆ, ಅವರ ತಮ್ಮನ ಜೊತೆ ಈ ಬಾಂಡ್ ಸಿನಿಮಾನ 4 ಬಾರಿ ಹೋಗಿ ನೋಡ್ಕೊಂಡು ಬರ್ತಾರೆ. ಆ ಸಿನಿಮಾವನ್ನು 4 ಬಾರಿ ನೋಡಿ ಅಲ್ಲಿ ಹೀರೋ ಯಾವ ರೀತಿ ಒಂದು ಹಾವಭಾವ ತೋರಿಸ್ತಾನೆ, ಯಾವ ರೀತಿ ಒಂದು ನಡ್ಕೊಳ್ತಾನೆ, ಎಲ್ಲವನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಅಧ್ಯಯನ ಮಾಡ್ತಾರೆ. ಇನ್ನು ಸಿನಿಮಾ ಶೂಟಿಂಗ್ ಆರಂಭ ಆಗುತ್ತೆ. ಅಂಥ ಸಮಯದಲ್ಲಿ ಭಗವಾನ್ ಅವ್ರ ಹತ್ರ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಸಮಸ್ಯೆನ ತೋಡ್ಕೊಳ್ತಾರೆ. ಈ ಸಿನಿಮಾದಲ್ಲಿ ಕರಾಟೆ ಸ್ಟೈಲ್ನಲ್ಲಿ ಆ್ಯಕ್ಷನ್ ಸೀನ್ಸ್ ಇದೆ, ನನಗೆ ಕರಾಟೆ ಬರೋದಿಲ್ಲ, ಹಾಗಾಗಿ ಏನಾದರೂ ಒಂದು ತೊಂದರೆ ಆಗ್ಬೋದು ಅಂತ ನನಗನ್ಸುತ್ತೆ ಅಂತ ಹೇಳ್ತಾರೆ. ಆಗ ಭಗವಾನ್ ಅವರು ಮದ್ರಾಸ್ನಲ್ಲಿ ಒಂದು ಕರಾಟೆ ಎಕ್ಸ್ಪರ್ಟನ್ನು ಹುಡುಕಿ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೋಸ್ಕರನೇ ಒಂದು ವಿಶೇಷವಾದ ಟ್ರೈನಿಂಗನ್ನು ಕೊಡಿಸ್ತಾರೆ.
ಕೇವಲ 1 ವಾರದಲ್ಲಿ ಒಂದು ಕರಾಟೆಯನ್ನು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಕಲಿಸ್ಕೊಳ್ಳಾಗುತ್ತೆ. ಇದಕ್ಕೆ ಸುಮಾರು 1,000 ರೂಪಾಯಿಯನ್ನು ಈ ಕರಾಟೆ ಒಂದು ಎಕ್ಸ್ಪರ್ಟ್ಗೆ ಕೊಟ್ಟಿರ್ತಾರೆ. ಈ ರೀತಿ ಡಾಕ್ಟರ್ ರಾಜ್ಕುಮಾರ್ ಅವರು ತುಂಬ ವಿಶೇಷವಾಗಿ ಈ ಸಿನಿಮಾಗೆ ಒಂದು ತಯಾರಿಯನ್ನು ಮಾಡಿಕೊಳ್ತಾರೆ. ಈ ಸಿನಿಮಾ ಒಂದು ಎಷ್ಟರ ಮಟ್ಟಿಗೆ ಯಶಸ್ಸನ್ನು ಕಂಡಿತು, ಹಾಗೆಯೇ ಕನ್ನಡ ಚಿತ್ರರಂಗದಲ್ಲಿ ಯಾವ ರೀತಿಯ ಒಂದು ಪರಿಣಾಮವನ್ನು ಬೀರಿತು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಈ ಸಿನಿಮಾದ ಶೂಟಿಂಗ್ನಲ್ಲೇ ಒಂದು ದೊಡ್ಡ ಗಲಾಟೆ ಆಗಿರುತ್ತೆ. ಉದಯ್ ಕುಮಾರ್ ಅವರು ಈ ಸಿನಿಮಾದ ಒಂದು ವಿಲನ್ ರೋಲ್ಗೆ ಅಂತ ಆಯ್ಕೆ ಆಗಿರ್ತಾರೆ. ಸಿನಿಮಾ ಒಂದು ಶೂಟಿಂಗ್ ಸಮಯ, ಒಂದು ಕೋಣೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮೇಕಪ್ ಮಾಡ್ತಾ ಇರ್ತಾರೆ, ಇನ್ನೊಂದು ಕೋಣೆಯಲ್ಲಿ ಉದಯ್ ಕುಮಾರ್ ಅವರಿಗೆ ಮೇಕಪ್ ಮಾಡ್ತಾ ಇರ್ತಾರೆ. ಉದಯ್ ಕುಮಾರ್ ಅವರ ಮೇಕಪ್ ಸರಿಯಾಗಿದೆಯೋ ಇಲ್ಲ ನೋಡ್ಕೊಂಬರೋಣ ಅಂತ ಭಗವಾನ್ ಅವರು ಉದಯ್ ಕುಮಾರ್ ಅವರ ಕೋಣೆಗೆ ಬರ್ತಾರೆ. ಅವರು ಏನು ಒಳಗಡೆ ಕಾಲಿಡ್ತಿದ್ದಾರೆ, ಆಗಲೇ ಉದಯ್ ಕುಮಾರ್ ಅವರು ಕೋಪದಲ್ಲಿ ಏನೋ ಅಂತ ಹೇಳ್ತಾರೆ. ಭಗವಾನ್ ಅವರಿಗೆ ಏನಿದೆ ಹಿಂಗೆ ಮಾತಾಡ್ತಿದ್ದಾರಲ್ಲ, ಏನು ವಿಷಯ ಅಂತ ಕೇಳ್ತಾರೆ. ಆಗ ಉದಯ್ ಕುಮಾರ್ ಅವರು ಅಲ್ಲ, ನನಗೆ ಹೀರೋ ಮಾಡೋ ಯೋಗ್ಯತೆ ಇಲ್ವಾ ಅಂತ ಕೇಳ್ತಾರೆ. ಆಗ ಭಗವಾನ್ ಅವರು ಯಾರು ಆ ಥರ ಹೇಳಿದ್ದು, ನಿನಗೆ ಹೀರೋ ಮಾಡೋ ಎಲ್ಲ ಯೋಗ್ಯತೆಯೂ ಇದೆ, ಯಾರು ಈ ರೀತಿ ಹೇಳಿದ್ದು, ನೀನು ಕೂಡ ದೊಡ್ಡ ಹೀರೋನೇ, ಅದರಲ್ಲಿ ಏನು ಸಂಶಯ ಅಂತ ಹೇಳ್ತಾರೆ. ಆಗ ಉದಯ್ ಕುಮಾರ್ ಅವರು ಮತ್ತೆ ಹೀರೋ ಪಾರ್ಟ್ನ ಅವನಿಗೆ ಕೊಟ್ಟಿದೆಯಾ, ನಾನು ಮಾಡೋಕ್ಕಾಗ್ತಿರ್ಲಿಲ್ವಾ ಅಂತ ಅಣ್ಣ ಅವರ ಬಗ್ಗೆ ಒಂದು ಅಸಮಾಧಾನವನ್ನು ಹೊರಹಾಕ್ತಾರೆ. ಅವ್ರು ಇಷ್ಟೇ ಹೇಳಿದರೆ ಏನು ಸಮಸ್ಯೆ ಆಗ್ತಿರಲಿಲ್ಲ. ಇದನ್ನು ಮುಂದುವರಿಸ್ತಾ ನಿನಗೆ ಬೇಕಾದವನು ಅಂತ ಕಾಲು ಕೆಳಗೆ ತೂರ್ತಿಯಲ್ಲ, ಇದೆಲ್ಲ ಸರಿನಾ ಅಂತ ಕೇಳ್ತಾರೆ. ಆಗ ಭಗವಾನ್ ಅವರಿಗೆ ಎಲ್ಲಿಲ್ಲದ ಕೋಪ ಬಂದ್ಬಿಡುತ್ತೆ. ಅಣ್ಣವ್ರ ಬಗ್ಗೆ ಈ ರೀತಿ ಮಾತಾಡಿದ್ದು ಅವರಿಗೆ ಸಹಿಸ್ಲಿಕ್ಕಾಗಲ್ಲ. ಆಗ ಭಗವಾನ್ ಅವರು ಉದಯ್ ಕುಮಾರ್ ಅವ್ರ ಹತ್ರ ಏಯ್ ಇಳಿಯೋ ಕೆಳಗೆ, ಕಾರ್ ವ್ಯವಸ್ಥೆ ಮಾಡ್ತೀನಿ, ಇಲ್ಲಿಂದ ಹೋಗ್ತಾ ಇರೋ ಅಂತ ಹೇಳ್ತಾರೆ. ಇವರಿಷ್ಟು ಕೋಪಗೊಂಡಾಗ ಉದಯ್ ಕುಮಾರ್ ಅವರಿಗೆ ಸ್ವಲ್ಪ ಗಾಬರಿ ಆಗುತ್ತೆ. ಯಾಕೋ ಕೋಪ ಮಾಡ್ಕೊಳ್ತಿದ್ಯಾ ಅಂತ ಹೇಳ್ತಾರೆ. ಆಗ ಭಗವಾನ್ ಅವರು ಮತ್ತೆ ನಾನು ಈ ಸಿನಿಮಾದ ಡೈರೆಕ್ಟ್ರು, ಯಾರನ್ನು ಯಾವ ರೋಲಿಗೆ ತಗೋಬೇಕು ಅನ್ನೋ ಅಧಿಕಾರ ನನಗಿದೆ, ಅದನ್ನು ಪ್ರಶ್ನೆ ಮಾಡೋ ಅಧಿಕಾರ ನಿನಗೆ ಯಾರು ಕೊಟ್ಟಿದ್ದು, ಇವ್ರನ್ನ ಯಾಕೆ ಹೀರೋ ಮಾಡ್ತೀಯ ಅಂತ ಕೇಳಕ್ಕೆ ನಿನಗೇನು ಅಧಿಕಾರ ಇದೆ ಅಂತ ಕೋಪದಿಂದ ಉತ್ತರಿಸ್ತಾರೆ. ನಿನಗಿಷ್ಟ ಇದ್ದರೆ ಸಿನಿಮಾ ಮಾಡು, ಇಲ್ಲ ಅಂದರೆ ಇಲ್ಲಿಂದ ಹೋಗ್ತಾ ಇರೋ, ಕಾರಿನ ವ್ಯವಸ್ಥೆ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಡ್ರೈವರನ್ನು ಕರೀತಾರೆ. ಆಗ ಉದಯ್ ಕುಮಾರ್ ಅವರು ತಣ್ಣಗಾಗ್ತಾರೆ. ಇಲ್ಲ ನಾನು ಮಾತಾಡಿದ ತಪ್ಪಾಯಿತು, ನಾನು ಸಿನಿಮಾವನ್ನು ಮಾಡ್ತೀನಿ, ನನಗೆ ಇದರಲ್ಲಿ ತೊಂದರೆ ಇಲ್ಲ, ಯಾವ ರೀತಿಯೂ ಕಷ್ಟನೂ ಇಲ್ಲ ಅಂತ ಮತ್ತೆ ಮೇಕಪ್ ಜಾಗದಲ್ಲಿ ಹೋಗಿ ಕೂತ್ಕೊಳ್ತಾರೆ. ಈ ರೀತಿ ಭಗವಾನ್ ಅವರು ಅವರ ಒಂದು ಪ್ರೊಡಕ್ಷನ್ನ ಮೊದಲನೇ ಸಿನಿಮಾ ಆದರೂ ಕೂಡ ಯಾವುದೇ ರೀತಿಯ ಒಂದು ಕಾಂಪ್ರಮೈಸನ್ನು ಮಾಡ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ. ಉದಯ್ ಕುಮಾರ್ ಅವರು ಕೂಡ ಆಗಿನ ಕಾಲದಲ್ಲಿ ದೊಡ್ಡ ನಟರೇ. ಹೀಗಾಗಿ ಅವರು ಈ ರೀತಿಯ ಒಂದು ಅಸಮಾಧಾನವನ್ನು ಹೊರಹಾಕಿದಾಗ ಯಾವುದೇ ರೀತಿಯ ಒಂದು ಕಾಂಪ್ರಮೈಸ್ ಮಾಡ್ಕೊಳ್ಳದೆ ಭಗವಾನ್ ಅವರು ತುಂಬ ಧೈರ್ಯದಿಂದ ಈ ಒಂದು ಸನ್ನಿವೇಶವನ್ನು ಹ್ಯಾಂಡಲ್ ಮಾಡ್ತಾರೆ. ಒಟ್ಟಿನಲ್ಲಿ ಅಣ್ಣಾವರ ಬಗ್ಗೆ ಈ ರೀತಿ ಒಂದು ಕೆಟ್ಟದಾಗಿ ಮಾತಾಡಿದ್ದು ಭಗವಾನ್ ಅವರಿಗೆ ತುಂಬ ಕೋಪ ತಂದಿರುತ್ತೆ. ಅದನ್ನು ಅವ್ರ ಕೈಲಿ ಸಹಿಸ್ಕೊಳ್ಳೋಕ್ಕಾಗಿರಲಿಲ್ಲ. ಹೀಗಾಗಿ ಅವರು ಕೂಡ ಕೋಪದಿಂದನೇ ಈ ರೀತಿ ಒಂದು ಉತ್ತರವನ್ನು ಕೊಟ್ಟಿರ್ತಾರೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ಶೇರ್ ಮಾಡಿ. ಈ ರೀತಿಯ ಇನ್ನಷ್ಟು ಕುತೂಹಲಭರಿತವಾದ ವಿಷಯಗಳನ್ನು ತಿಳ್ಕೋಬೇಕು ಅಂತಿದ್ದರೆ ನಮ್ಮ ಕನ್ನಡ ಮಾಣಿಕ್ಯ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.